ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ಟಿಕೆಟ್ ಸಂಭಾವ್ಯರ ಪಟ್ಟಿ ಯಾವ ರೀತಿ ಇದೆ ಅನ್ನೋದನ್ನ ಮಾತನಾಡ್ತಾ ಇದ್ವಿ. ಕರಾವಳಿ ಭಾಗಕ್ಕೆ ಹೋಗೋಣ. ಶಂಕರ್ ಶೆಟ್ರೆ, ಕರಾವಳಿ ಭಾಗದಲ್ಲಿ ಯಾರ್ಯಾರ ಹೆಸರು ಅನ್ನೋದಕ್ಕಿಂತ ಹೆಚ್ಚಾಗಿ ವಿರೋಧಗಳನ್ನ ಬಗ್ ಮಾಡೋದು ಹೇಗೆ ಅಥವಾ ಹೊಸ ಹೆಸರುಗಳು ಬರುತ್ವಾ ಇದೇ ಪ್ರಶ್ನೆ ಆಗಿದೆ ಕರಾವಳಿ ಭಾಗಕ್ಕೆ. ಕರಾವಳಿ ಭಾಗ ಅಂದರೆ ನಿಮಗೆ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು ಮತ್ತೊಂದು ಕಾರವಾರ 3 ಕ್ಷೇತ್ರ ಇರೋದು. ಮಂಗಳೂರಿಗೆ ಬರೋದಾದರೆ ನೀವೀಗ ನಾನು ನೋಡ್ತಾ ಇರೋ 4 ಹೆಸರುಗಳನ್ನ ಕಾಣ್ತಾ ಇದ್ದೀರಿ, ತೋರಿಸ್ತಾ ಇದ್ದೀರಿ. ಕಟೀಲ್ ಅವ್ರದ್ದು, ಚೌಟ, ಕ್ಯಾಪ್ಟನ್ ಚೌಟ ಅವ್ರದ್ದು, ಭರತ್ ಶೆಟ್ಟಿ ಮತ್ತು ಅರುಣ್ ಶಮ್. ನನ್ನ ಪ್ರಕಾರ ಅದರಲ್ಲಿ 3 ಜನ ಬಂಟೆ ಕಮ್ಯುನಿಟಿ ಸೇರಿದವರು, ಡಾಮಿನೇಟಿಂಗ್ ಕಮ್ಯುನಿಟಿ ಇದರಲ್ಲಿ, ಮತ್ತೊಂದು ಬ್ರಾಹ್ಮಣ ಕಮ್ಯುನಿಟಿ ಸೇರಿದವರು. ಆ್ಯಕ್ಚುಲಿ ಅಲ್ಲಿ ಆಲ್ಮೋಸ್ಟ್ ಬ್ರಾಹ್ಮಣರು ನೀವು ಸೀಟ್ ಕೊಡದೆ ಕೂತ್ಕೊಳ್ಳಿ, ಅವರು ಬಿ ಜೆ ಪಿಗೆ ವೋಟ್ ಹಾಕುವವರು. ಮತ್ತು ಅರುಣ್ ಶಮ್ ಅಂತ ಹೊಸ ಹೆಸರು ಕೇಳ್ತಾ ಇದ್ದೆ, ಇವತ್ತು ಬರ್ತಾ ಉಂಟು, ಇದುವರೆಗೆ ಇರಲಿಲ್ಲ. ಅದು ಬಹುಶಃ ಕಷ್ಟ, ಯಾಕಂದರೆ ಬ್ರಾಹ್ಮಣರಿಗೆ ಇನ್ನೂ ಕೆಲವು ಕಡೆಯಲ್ಲಿ ಕೊಡ್ತಾರೆ. ಈಗ ಬೆಂಗಳೂರು ಸಹ ತೇಜಸ್ವಿ ಕೊಡ್ತಾರೆ, ಪ್ರಹ್ಲಾದ್ ಜೋಶಿಗೆ ಧಾರವಾಡದಲ್ಲಿ ಕೊಟ್ಟಿದ್ದಾರೆ, ಇನ್ನು ನಾರ್ತ್ ಕನ್ನಡದಲ್ಲಿ ಸಹ ಅನಂತಕುಮಾರ್ ಹೆಗ್ಡೆ ಕೊಟ್ಟಿಲ್ಲದಿದ್ದರೆ ವಿಶ್ವನಾಥ್ ಕಾಗೇರಿ ಕೊಡ್ತಾರೆ, ಎಲ್ಲ ಬ್ರಾಹ್ಮಣ ಸಮಾಜ. ಸೊ 4ನೇ ಕ್ಷೇತ್ರ ಬ್ರಾಹ್ಮಣರಿಗೆ ಕೊಡಲಿಕ್ಕಿಲ್ಲ, ಯಾಕಂದ್ರೆ 4% ಪಾಪ್ಯುಲೇಷನ್ ಇರೋ ಇದಕ್ಕೆ 4 ಸೀಟ್ ಎಂ ಪಿಯಲ್ಲಿ ಕೊಡಲಿಕ್ಕಿಲ್ಲ. ನನ್ನ ಹೆಸರು ಅದು ರೂಲ್ಡ್ ಔಟ್. ಸೆಕೆಂಡ್ ಇನ್ನು ಭರತ್ ಶೆಟ್ಟಿ ತೋರಿಸಿ, ಭರತ್ ಶೆಟ್ಟಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಕ್ಕಿಲ್ಲ ರಾಜ್ಯ ರಾಜಕಾರಣ ಅನ್ನೋದು, ದೇಶ ರಾಜಕಾರಣ. ಯಾಕಂದರೆ ಆ ಸೀಟ್ ಭಾರಿ ಸೇಫೆಸ್ಟ್ ಸೀಟ್ ಅವರಿಗೆ. ಯಾವುದು ಮಂಗಳೂರು ನಾರ್ತ್ ಸೀಟ್. ಅಲ್ಲಿ ಮಂಗಳೂರು ನಾರ್ತಲ್ಲಿ ಮುಸ್ಲಿಂ ಕ್ಯಾಂಡಿಡೇಟನ್ನು ಹಾಕ್ತಾರೆ MLA. ಸೊ ಅವ್ರದ್ದು 2 ಟರ್ಮ್ ಆಯ್ತು, ಈಗ ಇನ್ನೊಂದು 2 ಟರ್ಮ್ ಕಂಪ್ಲೀಟ್, ಯಂಗ್ ಯುವಕ. ಹಾಗೆ ಅವ್ರಿಗೊಂದು ಕುತೂಹಲ ಇರಲಿಕ್ಕಿಲ್ಲ. ಮತ್ತು ಕಾರಣ ಯಾಕಂದರೆ ಇಲ್ಲಿಬ್ಬರು 2 ಸೀರಿಯಸ್ ಕಂಟೆಂಡರ್ಸ್ ಇರುವಾಗ ನಳಿನ್ ಕುಮಾರ್ ಕಟೀಲ್ ಮತ್ತು ಕ್ಯಾಪ್ಟನ್ ಚೌಟ ಸೀರಿಯಸ್ ಕಂಟ್ರಿ 3ನೇ ಹೆಸರು ಅವರು ಬರೋಲ್ಲ. ಇವರಿಬ್ಬರೊಳಗೆ ಇರ್ಬೋದು. ಇವರಿಬ್ಬರೊಳಗೆ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗಿದ್ದರು. ಬಟ್ ಅವರಿಗೆ ಅವರ ಟೈಮಲ್ಲಿ ರಾಜ್ಯಾಧ್ಯಕ್ಷ ಹೀನಾಯ ಸೋಲು ಖಂಡಿತ ಅಂತ ಒಂದುಂಟು. ಮತ್ತು ಇನ್ನು ರಾಜ್ಯಕ್ಕೆ ಭವಿಷ್ಯ, ಸಪೋಸ್ ಅವರ ಟಿಕೆಟ್ 3 ಟರ್ಮ್ ಆಗಿದೆ, ರಾಜ್ಯಕ್ಕೆ ಭವಿಷ್ಯ ಏನು ಮುಂದಕ್ಕೆ, ಅವ್ರಿಗೇನು ಏಜ್ ಆಗಿಲ್ಲ, ಒಂದು 50-55 ವರ್ಷ ಆಗಿರ್ಬೋದು. ಸೊ ಒಂದು ಸ್ಟೇಟ್ ಪ್ರೆಸಿಡೆಂಟ್ ಆಗೋದ್ರು ಮತ್ತು ಕಟ್ಟ ಹಿಂದುತ್ವವಾದಿ, ರಾಜ್ಯದಾದ್ಯಂತ ರಾಜ್ಯಾಧ್ಯಕ್ಷನಾಗಿ ಪ್ರವಾಸ ಮಾಡಿದವರು. ಅವರಿಗೆ ಸೀಟ್ ಕೊಡದೇ ಇರಲಿಕ್ಕೆ ಕಾರಣ ಕಷ್ಟ. ಅಲ್ಲಿನೂ ಒಂದು 2 ಗ್ರೂಪ್ ಅಂತ ಹೇಳ್ತಾರೆ. ಏನಂದರೆ BL ಸಂತೋಷ್ ಅವರನ್ನು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ, ಯಡಿಯೂರಪ್ಪನವರು ಕ್ಯಾಪ್ಟನ್ ಚೌಟನನ್ನು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇನ ವಿರೋಧನೂ ಇದೆಯಲ್ಲ, ರಾಜ್ಯಾಧ್ಯಕ್ಷರಾಗಿದ್ದಾಗಲೂ ಒಂದಷ್ಟು ವಿರೋಧಗಳಾಗಿತ್ತು, ಸಂಸದರಾಗಿದ್ದಾಗಲೂ ಕಾರ್ಯಕರ್ತರ ಜೊತೆ ಇಲ್ಲ ಅವರು ಅನ್ನೋಷ್ಟು ವಿರೋಧಗಳಿವೆ. ಮತ್ತೆ ಕಾರ್ಯಕರ್ತರ ಒಟ್ಟು ಇರಲ್ಲ, ರಾಜ್ಯಾಧ್ಯಕ್ಷನಾಗ ಅವರಿಗೆ ಜವಾಬ್ದಾರಿ ಜಾಸ್ತಿ ಇರ್ತದೆ ಆ್ಯಕ್ಚುಲಿ, ಹಾಗಾಗಿ ವಿರೋಧ ಇರಲಿಲ್ಲ ಅಂತ ಆಗ್ಬೋದು. ಬಟ್ ಅವರಿಗೇನು ಗೊತ್ತಾ, ಹಾಗಾಗಿ ಅವರು ಸ್ವಲ್ಪ ಡೋಲಾಯಮಾನ ಸ್ಥಿತಿಯಲ್ಲಿದ್ದಾರೆ. ಬಟ್ ಅವ್ರು ಪ್ರಯತ್ನ ಮಾಡೋದಂದ್ರೆ ಪ್ರಯತ್ನ. ಇನ್ನು ಉಡುಪಿ ಉಡುಪಿ ಕರಾವಳಿ, ಉಡುಪಿ ಬರೋದಾದರೆ ಉಡುಪಿಯಲ್ಲಿ ಈಗ 3 ಹೆಸರು ಹೊರಡ್ತಾ ಒಂದು ಶೋಭಾ ಕರಂದ್ಲಾಜೆ, CT ರವಿ ಅವರದು ಮತ್ತು ಪ್ರಮೋದ್ ಮಧ್ವರಾಜ್ ಅಂತ ಆಯ್ತಲ್ಲ. ಬಹುಶಃ ಇದರಲ್ಲಿ ಶೋಭಾ ಕರಂದ್ಲಾಜೆಗೆ ಸೀಟ್ ಸಿಗುವ ಬಹುತೇಕ ಅವರಿಗೇನೆ ಕನ್ಫರ್ಮ್. ಯಾಕಂದರೆ ಯಡಿಯೂರಪ್ಪನವರು ಮಂಗಳೂರಿಗೆ ಹೋದಾಗ, ಉಡುಪಿ ಕಡೆ ಹೋದಾಗ ಸ್ಪಷ್ಟವಾಗಿ ಹೇಳಿದ್ದಾರೆ, ನೆಕ್ಸ್ಟ್ ಎಲೆಕ್ಷನ್ ಶೋಭಾ ಕರಂದ್ಲಾಜೆ ಇನ್ನೂ ಅತ್ಯಧಿಕ ಬಹುಮತವನ್ನು ಗೆಲ್ಲಬೇಕು ಅಂತ ಹೇಳಿ ಸ್ಟೇಟ್ಮೆಂಟ್. ಯಡಿಯೂರಪ್ಪನವರು ಆ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರೆ ಅಂತ ಅಲ್ಲಿ ಮುಗಿತು ನಲ್ಲದಕ್ಕೆ. ಅದರಲ್ಲಿ ಮತ್ತು ಏನೇ ಅವರ ಅಭಿಯಾನ ಇಲ್ಲ, ಅವರು ಗೋ ಬ್ಯಾಕ್ ಶೋಭಾ ಅಂತೇಳಿ ಅಭಿಯಾನ ಮಾಡ್ತಾರೆ, 50,000 ಲೆಟರ್ಗಳು ಹೋಗಿದೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ಏನಿದ್ರು ಶೋಭಾ ಕರಂದ್ಲಾಜೆ ಇಸ್ ವೆರಿ ಕರೇಜಸ್ ಲೇಡಿ. ಮತ್ತು ಅವ್ರು ಸೀಟ್ ಅಲ್ಲಿ 2ನೇ ಹೆಸರು ಬರ್ತಾ ಇವರು CT ರವಿ ಅವರದು. CT ರವಿ ಅವರಿಗೆ ಇವರು ಸಿಟ್ಟಿಂಗ್ ಆದ CT ರವಿಗೆ ನಿಮಗೊಂದು ರಾಜ್ಯಕ್ಕೆ ಅವರಿಗೊಂದು ಎಲ್ಲಾದರೂ ಒಂದು ಎಲೆಕ್ಷನ್ ಸೋತರು MLA ಎಲೆಕ್ಷನ್ಲಿ. ಸೊ ದೇಶದಲ್ಲಿ ಅವರಿಗೆ ಇದು ಜನರಲ್ ಸೆಕ್ರೆಟರಿ ಆಗಿದ್ದರು ಪಾರ್ಟಿದು, ಅದು ಇಲ್ಲ. ಇಲ್ಲಿ MLA ಇಲ್ಲ, ಏನಿಲ್ಲದ್ರು ಅವರಿಗೆ ಏನಾದರೂ ಒಂದು ಸೀಟ್ ಕೊಡಬೇಕು. ಅವರು ಇರುವ ಕ್ಷೇತ್ರಗಳು 2 ಇರೋದು, ಯಾವುದೇ ಒಂದು ಉಡುಪಿ ಕೊಡಬೇಕು ಅಥವಾ ಬೆಂಗಳೂರು ನಾರ್ತಲ್ಲಿ ಕೊಡಬೇಕು. ಅವರು ಅದೆರಡು. 3ನೇ ಹೆಸರು ಪ್ರಮೋದ್ ಮಧ್ವರಾಜ್. ಅವರು ಯಾವುದೋ ಪಕ್ಕ ಅಲ್ಲಿ ಉಡುಪಿ ಜಿಲ್ಲಾಧ್ಯಕ್ಷನಾಗಿ, ಮತ್ತು ಮೊದಲು MLA ಆಗಿ, ಮೊದಲು ಮಿನಿಸ್ಟರ್ ಆಗಿ, ಮತ್ತು ಮೊಗವೀರ ಕಮಿಟಿಯದ್ದು ಲೀಡರ್ ಆಗಿ ಎಲ್ಲ ಅವರು ಬೆಳಕಿ ಬಂದವರು. ಸೊ ಅವರು ಪ್ರಯತ್ನ ಮಾಡೋದು ಕಷ್ಟ. ಬಟ್ ಅವರಿಗೂ ಕಷ್ಟ, ಈ ಇಬ್ಬರು ಮೇಯ್ನ್ ಕಂಟೆಂಡರ್ಸ್ ಇರೋದ್ರಿಂದ. ಅವರು ರೀಸೆಂಟ್ಲಿ ಮೈಗ್ರೇಟ್ ಆದವರಿಂದ. ಇನ್ನು 3ನೇ ಕ್ಷೇತ್ರ ಹಾಕಿದ್ರೆ ಕಾರವಾರಕ್ಕೆ ಹೋಗಿದರೆ, ಕಾರವಾರಲ್ಲಿ ಅನಂತಕುಮಾರ್ ಹೆಗ್ಡೆ ಹೆಸರು ಮತ್ತು ಕಾಗೇರಿ ಹೆಸರು ತೋರಿ. ಅನಂತಕುಮಾರ್ ಹೆಗ್ಡೆ ಅವರಿಗೆ ಸೀಟ್ ಕೊಡೋದು ಕಷ್ಟ ನನ್ನ ಪ್ರಕಾರ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ಫಸ್ಟ್ ಲಿಸ್ಟ್ ಬರುವಾಗ ಯಾರಲ್ಲಿ ಹೇಟ್ ಸ್ಪೀಚ್ ಕೊಟ್ಟಿದ್ದಾರೆ 3 ಜನ. ಡೆಲ್ಲಿಯಲ್ಲಿ ವರ್ಮಾ ಅಂತ ಒಬ್ಬರು, ಬಿದೂರಿ ಅಂತ, ಮತ್ತು ಪ್ರಜ್ಞಾ ಠಾಕೂರ್, 3 ಜನ. ಇದೇ ಕಾರಣ ಯಾವರೆಲ್ಲ ದ್ವೇಷ ಭಾಷಣ ಕೊಟ್ಟಿದ್ದಾರೆ, ದ್ವೇಷ ರಾಜಕಾರಣ ಅಥವಾ ಹೇಟ್ ಸ್ಪೀಚ್ ಕೊಟ್ಟಿದ್ದಾರೆ, ಅವರಿಗೆ ಸೀಟ್ ಇಲ್ಲ ಅಂತ ಮಾಡಿಬಿಟ್ಟಿದ್ದಾರೆ. ಅದೇ ನಾನು ಇಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಸ್ವಲ್ಪ ಇತ್ತೀಚೆಗೆ ಅವರು ಸ್ವಲ್ಪ ಹಿಂದುತ್ವ ಜಾಗತಿಯಾಗಿ ಮಾತಾಡುವಾಗ ಸ್ವಲ್ಪ ಜೋರಾಗಿ ಹಾಗಾಗಿ ಅವ್ರಿಗೆ ಮತ್ತು ಅವರ ಆರೋಗ್ಯನೂ ಚೆನ್ನಾಗಿಲ್ಲ ಅಂತೇಳಿ 4 ವರ್ಷ ಅವರು ಫೀಲ್ಡಲ್ಲೇ ಇರಲಿಲ್ಲ. ಅವರಿಗೆ ಡೌಟು ವಿಶ್ವನಾಥ್ ಕಾಗೇರಿ ಆಲ್ಟರ್ನೇಟಿವ್, ವಿಶ್ವನಾಥ್ ಕಾಗೇರಿ ರೈಟ್ ಕ್ಯಾಂಡಿಡೇಟ್. ಸೊ ಅದಕ್ಕೆ ಯಾವ ಸ್ಪರ್ಧೆನೇ ಇರಲಿಕ್ಕೆ. ಪ್ರಶಾಂತ್ ನೋಡಿ, 3 ಪ್ರಬಲ ಅಭ್ಯರ್ಥಿಗಳು, 3 ಅನಂತಕುಮಾರ್ ಹೆಗಡೆ, ಶೋಭಾ ಕರಂದ್ಲಾಜೆ, ನಳಿನ್ ಕುಮಾರ್ ಕಟೀಲು, 3 ಸಂಘಟನೆಯಿಂದ ಬಂದವರು, RSSನ ಕ್ಯಾಡರಿಂದ ಬಂದವರು. ಹೀಗಾಗಿ 3ರ ಬಗ್ಗೆ ಕೂಡ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ RSSನ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಮಂಗಳೂರಲ್ಲಿ ಏನಾಗಿದೆ, RSSನಲ್ಲೇ ಡಿವಿಷನ್ ಇದೆ. BL ಸಂತೋಷ್ ಹೇಳ್ತಿದ್ದಾರೆ, ನಳಿನ್ ಕುಮಾರ್ ಕಟೀಲು ರಾಜ್ಯಾಧ್ಯಕ್ಷರಾಗಿ ಓಡಾಡಿದ ಕಾರಣದಿಂದಾಗಿ ಮಂಗಳೂರಿಗೆ ಸಮಯ ಕೊಡಲಿಕ್ಕಾಗಿಲ್ಲ.
ಬಟ್ ನಳಿನ್ ಕುಮಾರ್ ಕಟೀಲು ವಯಸ್ಸು ಚಿಕ್ಕದಿದೆ, ಹೀಗೆ ಯಾಕೆ ಕೈ ಬಿಡಬೇಕು, ಅವ್ರಿಗೆ ಇನ್ನೊಂದು ಟರ್ಮ್ ಕೊಡಬೇಕು ಅಂತಕ್ಕಂಥದ್ದು ಬಿ ಎಲ್ ಸಂತೋಷ್ ಅವರ ಅಭಿಪ್ರಾಯ ಇದೆ. ಕಲ್ಲಡ್ಕ ಪ್ರಭಾಕರ್ ಭಟ್ರದ ಅಭಿಪ್ರಾಯ ಇದೆ, ಯಾವುದೇ ಕಾರಣಕ್ಕೂ ನಳಿನ್ ಕುಮಾರ್ ಕಟೀಲಿಗೂ ಟಿಕೆಟ್ ಕೊಡಬೇಡಿ, ನೀವು ಬೇರೆ ಯಾರಿಗಾದ್ರೂ ಕೊಡಿ ಅಂತಕ್ಕಂಥದ್ದನ್ನು. ಹೀಗಾಗಿ ಅಂತಿಮ ತೀರ್ಮಾನ ಸಂಘ ಮತ್ತು ಬಿ ಜೆ ಪಿಯ ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ. ಒಂದು 3 ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಲುವ ವಾತಾವರಣ ಇದೆ ಭಾವನ. ಅಂದರೆ ಟಿಕೆಟ್ನ ಮೇಲೆ ಭಾಳ ಗೆಲುವು ಸೋಲು ಅವಲಂಬಿತ ಅಂತಿಲ್ಲ, ಆದರೆ ಕಾರ್ಯಕರ್ತರ ಬೇಸರ, ಕೆಲಸ ಮಾಡಿದ ರೀತಿ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ತೋರಿದ ನಿರ್ಲಕ್ಷ್ಯ, ಡಿಸ್ಕನೆಕ್ಟಿವಿಟಿ, ಇದು ಟಾಕಿಂಗ್ ಪಾಯಿಂಟ್ ಆಗಿದೆ. ಶೋಭಾ ಕರಂದ್ಲಾಜೆ ಅವರು 5 ವರ್ಷ ಕೇಂದ್ರ ಸಚಿವರಿದ್ದರು, ಬಟ್ ಅವರು ಕ್ಷೇತ್ರಕ್ಕೆ ಹೋಗಿಲ್ಲ. ಅವರು ಮೊದಲಿನ ಟರ್ಮಲ್ಲೂ ಜಾಸ್ತಿ ಹೋಗಿರಲಿಲ್ಲ. ಆದರೆ ಉಡುಪಿ ಚಿಕ್ಕಮಗಳೂರಿನ ಕಂಪೋಸಿಷನ್ನ ಕಾರಣದಿಂದ ಸುಲಭವಾಗಿ 3-3.5 ಲಕ್ಷ ಮತಗಳ ಅಂತರದಿಂದ ಗೆದ್ದರು. ಯಡಿಯೂರಪ್ಪನವರು ಹೋಗಿ ಶೋಭಾ ಕರಂದ್ಲಾಜೆ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹೀಗಾಗಿ ಶೋಭಾ ಕರಂದ್ಲಾಜೆ ಅವರನ್ನು ಬದಲಿಸುವ ಒಂದು ಪ್ರಯತ್ನಕ್ಕೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಕೈ ಹಾಕುವ ಸಾಧ್ಯತೆಗಳು ಕಡಿಮೆ ಅಂತ ಅನಿಸುತ್ತೆ. ಉತ್ತರ ಕನ್ನಡಕ್ಕೆ ಬಂದರೆ ಅನಂತಕುಮಾರ್ ಹೆಗಡೆ ಈಸ್ ಹ್ಯೂಜ್ಲಿ ಪಾಪ್ಯುಲರ್. ಅವರು 3-3.5 ವರ್ಷ ಕನೆಕ್ಟಲ್ಲೇ ಇರಲಿಲ್ಲ. ಅವರು ರಾಜಕಾರಣದ ಆಸಕ್ತಿಯನ್ನೇ ಬಿಟ್ಟುಬಿಟ್ಟಿದ್ರು. ತಮ್ಮ ಅನಾರೋಗ್ಯದ ಕಾರಣದಿಂದ ಸ್ವಲ್ಪ ದಿನ ದೂರ ಇದ್ದರು, ನಂತರ ಬೇಡ ರಾಜಕಾರಣ ಅಂತ ದೂರ ಇದ್ದರು. ಆದರೆ ಏಕಾಏಕಿ 2-3 ತಿಂಗಳಿಂದ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಬೇಸರವೂ ಇದೆ, ಆದರೆ ಅವ್ರ ಬಗ್ಗೆ ಒಂದು ನೀವು ಕಾರವಾರದಲ್ಲಿ ನೋಡಿದಾಗ ಎಲ್ಲ ಸಮುದಾಯಗಳಲ್ಲಿ ಅವರ ಅಭಿಮಾನಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. 3 ಬಗ್ಗೆ ನೋಡಿ, ಹೆಸರುಗಳ ಆಮೇಲೆ ಬರ್ತವೆ. ಈಗ ಕಟೀಲ್ ಬಿಟ್ಟರೆ ಬೇರೆ ಯಾರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಭರತ್ ಶೆಟ್ಟಿ, ಅರುಣ್ ಶ್ಯಾಮ್ ಹೆಸರುಗಳಿವೆ. ಉಡುಪಿಯಲ್ಲಿ ಸಿ ಟಿ ರವಿ, ಜೀವರಾಜ್, ಪ್ರಮೋದ್ ಮಧ್ವರಾಜ್ ಹೆಸರಿದೆ. ಕಾರವಾರದಲ್ಲೂ ಕೂಡ ಶಶಿಭೂಷಣ್ ಹೆಗಡೆ, ಕಾಗೇರಿ ವಿಶ್ವೇಶ್ವರ ಹೆಗಡೆ, ಇವ್ರದ್ದೆಲ್ಲ ಹೆಸರುಗಳಿವೆ. ಆ ಹೆಸರುಗಳು ಬರೋದು ಯಾವಾಗ ಭಾವನಾ? ಫಸ್ಟು ಇನ್ ಪ್ರಿನ್ಸಿಪಲ್ ಈ 3 ಟಿಕೆಟ್ ಕೊಡಲ್ಲ ಅನ್ನೋ ತೀರ್ಮಾನವನ್ನು ಕೇಂದ್ರೀಯ ನಾಯಕರು ತೆಗೆದುಕೊಳ್ಬೇಕು. ಇವ್ರು ಬೇಕಾ, ಅದರ ಕಟೀಲು ಬೇಕಾ ಬೇಡವಾ ಅನ್ನೋ ಚರ್ಚೆ ಯಾವಾಗ? ಫಸ್ಟ್ ಕಟೀಲು ಬೇಕಾ ಬೇಡವಾ, ಶೋಭಾ ಕೊಡಬೇಕಾ ಕೊಡಬಾರ್ದ, ಅನಂತಕುಮಾರ್ ಹೆಗಡೆ ಕೊಡಬೇಕಾ ಕೊಡಬಾರ್ದ, ಈ ತೀರ್ಮಾನವನ್ನು ತೆಗೆದುಕೊಂಡ ನಂತರ ನಿಮ್ಗೆ ಆಲ್ಟರ್ನೇಟಿವ್ ಚಾಯ್ಸ್ ಬರುತ್ತೆ. ಆಲ್ಟರ್ನೇಟಿವ್ ಚಾಯ್ಸ್ನ ಆಧಾರದ ಮೇಲೆ ಇವ್ರು ಕೊಡಬೇಕು ಕೊಡಬಾರ್ದು ಅನ್ನೋ ತೀರ್ಮಾನ ಬರಲ್ಲ. ಹೀಗಾಗಿ ಫಸ್ಟ್ ಲೀಸ್ಟ್ನಲ್ಲಿ ನನ್ನ ಒಂದು ಅನಿಸಿಕೆ ಇದೆ, ಫಸ್ಟ್ ಲೀಸ್ಟ್ನಲ್ಲಿ ಈ 3 ಕ್ಷೇತ್ರಗಳು ಬರಲಿಲ್ಲ ಅಂತಂದರೆ ಈ 3 ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಲ್ಲ. ಶೋಭಾ ಅವ್ರದ್ದು ಟಿಕೆಟ್ ಫಸ್ಟ್ ಲಿಸ್ಟಲ್ಲಿ ಬರ್ತದ ಅಂತ? ಶೋಭಾ ಅವ್ರದ್ದು ಬರ್ಬೋದು ಅಲ್ಲೇ ಅಂದರೆ ಅಲ್ಲಿ ಆ ಪ್ರಶ್ನೆ ಬರುತ್ತೀಗ. ಶೋಭಾರಿಗೆ ಕೊಡೋದಾದರೆ ಕಳೆದ ಬಾರಿ ಕೂಡ ಇದು ಬಂದಿತ್ತು. ಯಡಿಯೂರಪ್ಪ ಯಾವಾಗ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದ್ರು, ನಳಿನ್ ಕುಮಾರ್ ಕಟೀಲ್ಗೆ ಯಾಕೆ ತಪ್ಪಿಸ್ತೀರಿ, ಅನಂತಕುಮಾರ್ ಹೆಗಡೆಗೆ ಯಾಕೆ ತಪ್ಪಿಸ್ತೀರಿ ಅನ್ನೋ ಚರ್ಚೆ. ಅಲ್ಲ, ಆ ಟಿಕೆಟ್ಸ್ ಸಂತೋಷ್ ಪಟ್ಟು ಹಿಡಿದ್ರು ಕಟೀಲ್ ಕೊಡಲೇಬೇಕು ಅಂತಕ್ಕಂಥ. ಅದು ಈ ಬಾರಿ ಆಗೋಲ್ಲ ಅನ್ಲಿಕ್ಕೆ ಏನು ಕಾರಣಗಳಿಲ್ಲ. ಶೋಭಾ ಕೊಡೋದಾದರೆ ನನ್ನ ಅನಿಸಿಕೆ, ನನ್ನ ಪ್ರಕಾರ ಉಳಿದವ್ರಿಗೂ ಕೊಡಿ ಅನ್ನುವ ಕೂಗು ಬರುತ್ತೆ. ತಪ್ಪಿದ್ರೆ 3 ತಪ್ಪೋದು, ಸಿಕ್ಕರೆ 3 ಸಿಗಬಹುದು. ಎಸ್, ಒಂದು ಚಿಕ್ಕ ಬ್ರೇಕ್ನ ನಂತರ ಉಳಿದ ಭಾಗಗಳಲ್ಲಿ ಬಿಜೆಪಿಯ ಟಿಕೆಟ್ ಫೈಟ್ ಹೇಗಿದೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.